ಗುಬ್ಬಿ ತಾಲೂಕಿನ ಚೇಳೂರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಗಳ ಅನುಪಸ್ಥಿತಿಯಿಂದ ಸಾರ್ವಜನಿಕರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ. ಬೆಂಗಳೂರಿಂದ ದಿನ ಬಂದು ಹೋಗ್ತಿದ್ದೀವಿ. ಆಸ್ಪತ್ರೆ ಕೈಯಾಗೆ ದುಡ್ಡಿರಲ್ಲ, ಏನಿಲ್ಲ, ಬರೋದು ಹೋಗೋದು, ಮಾತ್ರೆ ಕೊಡಲ್ಲ, ಏನಿಲ್ಲ, ಇವತ್ತಿಲ್ಲ ನಾಳೆ ಇಲ್ಲ ಅಂತ ಹಿಂಗೆ ಮಾಡ್ತಾರೆ. ಡಾಕ್ಟ್ರುಗಳು ಯಾರು ಸರಿಯಾಗಿಲ್ಲ. ಇಲ್ಲಿ ಏನು ರೋಡ್ ಸೈಡೂ ಸರಿಯಾಗಿಲ್ಲ. ಅಲ್ಲೇ 2 ತಿಂಗಳಾಯ್ತು ಬಂದೇ ಇಲ್ಲ. ಡಾಕ್ಟ್ರ್ ಸಿಕ್ಕಿಲ್ಲ, ನಮಗೆ ಬಂದೇ ಇಲ್ಲ. ಡಾಕ್ಟ್ರ್ ಇಲ್ಲ ಅಂತಾರೆ. ಬಂದರೆ ಮಾತ್ರೆ ಕೊಡ್ತಾರೆ, ಕಳಿಸ್ತಾರೆ. ನಮಗೆ ಕಾಯಿಲೆ ವಾಸ ಆಗೋದು ಹೆಂಗೆ? ನಾವು ದುಡ್ಡು ಕಟ್ಟಿ ಅಲ್ಲಿ ಇಲ್ಲಿ ತೋರ್ಸೋಕ್ಕಾಗುತ್ತಾ? ನಮಗೆ ಬಡವ್ರು ಹೆಂಗೆ ಬದುಕಬೇಕು? ಇವ್ರು ಹಿಂಗೆ ಮಾಡಿದರೆ ಕಾಯಿಲೆ ಆದರೆ ಏನು ನೋಡೋಂಗಿಲ್ಲ. ಗಾಯ ಆದರೆ ಒಂದು ಏನು ಹಾಕಲ್ಲ, ಕಾಲುಗಳಿಗೆ ಆಯಿಂಟ್ಮೆಂಟ್ ಹಾಕಲ್ಲ, ಕೊಡಲ್ಲ. ಅದಕ್ಕೇ ಈ ಒಳ್ಳೆ ಡಾಕ್ಟ್ರ್ ನಾವು ದುಡ್ಡು ಕೊಟ್ಟು ತಗೊಂಬಂದು ತೋರಿಸ್ಕೋಬೇಕು. ಈಗ ದುಡ್ಡು ಕೊಟ್ಟು ತಂದಿದ್ದೀನಿ ನೋಡ್ರಿ. ಇದನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ಸಂಘಟನಾ ಕಾರ್ಯದರ್ಶಿ ಅರೇಹಳ್ಳಿ ಮಂಜುನಾಥ್ ರವರು ದಿಢೀರ್ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ವೈದ್ಯಾಧಿಕಾರಿಗಳು ಕರ್ತವ್ಯದಲ್ಲಿರಲಿಲ್ಲ ಎಂದು ಆರೋಪಿಸಿದರು. ಚಿಕಿತ್ಸೆಗಾಗಿ ಬಂದಿದ್ದ ರೋಗಿಗಳು ವೈದ್ಯರಿಗಾಗಿ ಕಾಯುತ್ತಿರುವ ದೃಶ್ಯ ಕಂಡು ಬಂದಿದ್ದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಯಿತು. ಜಿಲ್ಲಾಡಳಿತ ತಕ್ಷಣ ಇದ್ರ ಬಗ್ಗೆ ಗಮನ ಹರಿಸಬೇಕು. ಸುಮಾರು ಸಾರ್ವಜನಿಕರು ನಮಗೆ ಫೋನ್ ಮಾಡಿ, ರೈತ ಸಂಘದ ಮುಖಂಡರುಗಳಿಗೆ ನಮಗೆ ಫೋನ್ ಮಾಡ್ತಿರ್ತಾರೆ. ಹಿಂಗೆ ಆಸ್ಪತ್ರೆಯಲ್ಲಿ ಡಾಕ್ಟ್ರೇ ಇರಲ್ಲ, ಬರೀ ನರ್ಸ್ಗಳು ಇರ್ತಾರೆ ಅಂತ ಹೇಳಿ. ನರ್ಸ್ಗಳು ಪಾಪ ಅವ್ರೇನು ಮಾಡ್ತಾರೆ? ನರ್ಸ್ಗಳು ಅವರಿಗೆ ತಿಳಿದಿರೋದು ಅವ್ರು ಮಾಡಿ ಕಳಿಸ್ತಾರೆ. ಆದರೆ ಮುಖ್ಯವಾಗಿ ನಮಗೆ ಡಾಕ್ಟ್ರು ಬೇಕು. ಏನಾದರೂ ಕ್ರಿಟಿಕಲ್ ಇರೋ ಸಮಸ್ಯೆಗಳು ಬಂದಾಗ ಔಷಧಿ ಕೊಡಬೇಕು. ಯಾರೋ ಒಬ್ಬರು ಒಂದು ಹಾವು, ಒಂದು ಜೇನುಳನ್ನು ಕಡಿದು ಬಂದರೆ ಇಲ್ಲೇನು ಇಲ್ಲ, ಸಿಕ್ಕಲ್ಲ ಅಂತಾರೆ. ತುಮಕೂರು ಹೋಗೋ ಅಷ್ಟೊತ್ತಿಗೆ ಪ್ರಾಣ ಹೋಗುತ್ತೆ. ಹಂಗಾಗಿ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಡಾಕ್ಟ್ರು ಬೇಕೇ ಬೇಕು. ಇದ್ರ ಬಗ್ಗೆ ಇದೇ ರೀತಿ ಮುಂದುವರೆದ್ರೆ ಬಂದು DHO ಆಫೀಸ್ ಮುಂದೆ ನಾವೆಲ್ಲ ಈ ರೈತರೊಂದಿಗೆ ಬಂದು ಧರಣಿ ಮಾಡಬೇಕಾಗುತ್ತೆ. ಈ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಸ್ಥಳದಲ್ಲಿ ಕೆಲ ಸಾರ್ವಜನಿಕರು ಆಸ್ಪತ್ರೆಯ ಸಿಬ್ಬಂದಿಯಿಂದ ಸಮರ್ಪಕ ಮಾಹಿತಿ ಸಿಗುತ್ತಿಲ್ಲ ಹಾಗೂ ಸೌಜನ್ಯಯುತವಾಗಿ ವರ್ತಿಸುತ್ತಿಲ್ಲ ಎಂದು ಆರೋಪಿಸಿದ್ರು. ಜೊತೆಗೆ ಕೆಲವು ಔಷಧಗಳನ್ನು ಆಸ್ಪತ್ರೆಯಲ್ಲೇ ನೀಡುವ ಬದಲು ಹೊರಗಿನ ಮೆಡಿಕಲ್ ಅಂಗಡಿಗಳಿಂದ ಖರೀದಿಸಲು ಸೂಚಿಸಲಾಗುತ್ತಿದೆ ಎಂದು ದೂರಿದ್ರು. ಡಾಕ್ಟರ್ ಇಲ್ಲ, ಒಬ್ಬ ನರ್ಸ್ ಇದ್ದಾರೆ. ಈಗ ನಾನು ನಲ್ಲೂರಿಂದ ಬರ್ತಾ ದಾರಿನಲ್ಲಿ ಯಾವನೊಬ್ಬ ಕೂತ್ಕೊಂಡು ಹೋಗ್ಬಿಟ್ಟವನೆ. ನಮ್ಮ ಗೌಡ್ರಿ, ನಮ್ಮ ನೆಂಟ್ರಿಗೆ. ನಾನು ಹುಡುಗರು ಕರ್ಕೊಂಬಂತ ಬರ್ತಾಯಿದ್ದೆ. ನಾನು ಇದೇನಪ್ಪ ಇಲ್ಲಿ ಕುಂತಾಳ ಅಂತ ಬಂದರೆ ನೋಡಿ ಇವರು ತಿರ್ಗಿ ಕರ್ಕೊಂಬಂದು ಇಲ್ಲಿ ಬಂದರೆ ಡಾಕ್ಟ್ರೇ ಇಲ್ಲ. ಏನು ಮಾಡೋದು ನಾವು? ಎಲ್ಲಿ ಹೋಗೋಣ? ಅದು ಸುಮಾರು ಸಾತು ಡಾಕ್ಟ್ರು, ಇಲ್ಲಿ ಒಬ್ಬರು ಡಾಕ್ಟ್ರ್ ಇಲ್ಲ. ಎಲ್ಲಿ ಡಾಕ್ಟ್ರನೇ ಇಲ್ವಲ್ಲ, ಬರೋದು ಎಲ್ಲಿ ಬಂತು? ಡಾಕ್ಟ್ರೇ ಇಲ್ಲ, ಯಾವಲ್ಲೂ ಡಾಕ್ಟ್ರೇ ಇಲ್ಲ ಅಂತಂದ್ರೆ ಡಾಕ್ಟ್ರ್ ಅವ್ರಿಗೇನೋ ಪ್ರಮೋಷನ್ ಆಯ್ತಂತೆ ಗುಬ್ಬಿಲಿ ಜನರಲ್ ಹಾಸ್ಪಿಟ್ಲಿಗೆ ಅವರಂತೆ. ರೈತ ಸಂಘದ ಮುಖಂಡ ಕೋಡಿಯಾಲ ಬಸವರಾಜ್ ಮಾತನಾಡಿ, ಗುಬ್ಬಿ ತಾಲೂಕಿನ ಪ್ರಮುಖ ಸರ್ಕಾರಿ ಆರೋಗ್ಯ ಕೇಂದ್ರಗಳಲ್ಲಿ ಒಂದಾದ ಚೇಳೂರಿನಲ್ಲಿ ವೈದ್ಯಾಧಿಕಾರಿಗಳು ಲಭ್ಯವಿರುತ್ತಿರುವುದರಿಂದ ಗಂಭೀರ ವಿಷಯ. ಹಲವು ಬಾರಿ ಮನವಿ ಮಾಡಿದರೂ ಸಮಸ್ಯೆ ಬಗೆಹರಿದಿಲ್ಲ. ಕೂಡಲೇ ಖಾಯಂ ವೈದ್ಯಾಧಿಕಾರಿಗಳನ್ನು ನೇಮಿಸಿ ಸಾರ್ವಜನಿಕರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸಬೇಕು ಎಂದು ಒತ್ತಾಯಿಸಿದರು. ವರದಿ ಫೈರೋಜ್ ಪಾಷಾ, ಬುಕ್ಕಾಪಟ್ಟಣ. ಈಗ ಏನೇ ಟೈಮ್ ಆಂಬುಲೆನ್ಸು ಒಂದು ವ್ಯವಸ್ಥೆ ಮಾಡ್ಯಾರೆ. ಆಂಬುಲೆನ್ಸ್ ಬರ್ತೈತೆ, ಇಲ್ಲಿನ ತೋರಿಸ್ಕೊಂತಾರೆ, ಗುಬ್ಬಿ ಕರ್ಕೊಂಡು ಹೋಗ್ತಾರೆ. ಮಾರ್ಗ ಮಧ್ಯೆ ಸತ್ತೋದನ್ನು ಹೋದ ಪ್ರೈವೇಟ್ಗೆ ಹೋಗೋಕ್ಕೆ ಅವ್ರ ದುಡ್ಡಿರಲ್ಲ. ಸುಮಾರು ಜನ ಇಲ್ಲಿ ಬಡವರಿದ್ದಾರೆ, ಏನು ನಿರ್ಗತಿಕರೇ ಜಾಸ್ತಿ ಇದ್ದಾರೆ. ಇಲ್ಲಿ ಸರ್ಕಾರದ ಸೌಲಭ್ಯ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಯಾವುದೂ ಸಿಗ್ತಾಯಿಲ್ಲ. ಆಮೇಲೆ ಕೊಡಿಯಾಲದ್ದು, ನಮ್ಮೂರು ಕೊಡಿಯಾಲ ಗ್ರಾಮದಾಗೆ ನರ್ಸು ಇಲ್ಲಿಂದಲೇ ಬಂದು ಎಲ್ಲ ಫೆಸಿಲಿಟಿ ಎಲ್ಲ ಹೇಳ್ಕೊಡೋದು ಎಲ್ಲ ಮಾಡೋರು. ಮೊದಲೆಲ್ಲ ಬರೋರು, ಇಂಜೆಕ್ಷನ್ ಕೊಡೋರು ಅದನ್ನು. ಈಗ ನಮ್ಮೂರು ಕೊಡಿಯಾಲ ತಾಂಡಾಗಿ ಸೋಮಲಾಪುರಕ್ಕೆ ಹಾಕ್ಯಾರಿ. ನಮ್ಮೂರು ಪರ್ಮಿಷನ್ ತಗೊಂಡಿಲ್ಲ ಯಾರನ್ನೂ. ಸುಮ್ಮನೆ ಅವ್ರು ಇಷ್ಟ ಬಂದಂಗೆ ಸೋಮಲಾಪುರಕ್ಕೆ ಹಾಕ್ತಾರೆ, ತೀರಾ ತಲೆಕೆಟ್ರೆ ಹೊಸ್ಕೆರ್ಗೆ ಹಾಕೋದು, ಒಳಗಟ್ಗೆ ಹಾಕೋದು, ಹಿಂಗೆ ಏನು ಬೇಕೋ ಮಾಡ್ತಾರೆ. ಆ ಥರ ಎಲ್ಲ ಮಾಡಬಾರ್ದು. ನಮಗೆ ಚೋಳೂರು ಡಾಕ್ಟ್ರು ಸುಮಾರು ನಾವು ಎಷ್ಟೋ ದಿನ ಕಾಯ್ದ್ರು ನಮ್ಮ ಟೈಮ್ಗೆ ಅವ್ರು ಸಿಗೋಲ್ಲ. ನಾವು ಬಂದಾಗ ಏನೋ ಮೇಡಮ್ಗೆ ಹೇಳ್ತಾರೆ, ನಮ್ಮ ಹೆಸರು ಫೋನ್ ನಂಬರ್ ಬರ್ಕೊಂಬಿಟ್ಟು ಯಾವುದೋ ಒಂದು ಇಂಜೆಕ್ಷನ್ ಕೊಡ್ತಾರೆ. ನಮಗೆ ಅದೇನೋ ಇಂಗ್ಲೀಷ್ ಓದೋಕ್ಕೆ ಬರೋಲ್ಲ, ಕನ್ನಡ ಓದ್ತೀವಿ. ಆ ಕನ್ನಡ ಓದಾಗ ನಾವೇನು ಮಾಡ್ತೀವಿ ಅಂತಂದರೆ ಯಾವುದೋ ಒಂದು ಕೊಟ್ಟಿರ್ತಾರೆ. ನಮ್ಮ ಮನೆಗೆ ಹೋಗಿ, ಅಯ್ಯೋ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ವಲ್ಲಪ್ಪ, ನಮಗೆ ಎಲ್ಲ ಫ್ರೀಡಮ್ಮಾಗಿ ಎಲ್ಲನ ಬಿಟ್ಟಿದ್ರು. ಗೌರ್ಮೆಂಟ್ ಸಹಕಾರ ಐತೆ, ಬಡವರಿಗೆ ಅಂತಂದು ಒಂದು ಅನುಕೂಲ ಹೇಳ್ತಾರೆ. ಸರಿಯಾಗಿ ಟ್ರೀಟ್ಮೆಂಟಾಗಿ ಕೊಡ್ತಾ ಇಲ್ಲಪ್ಪ ಅಂತಂದು ತಿರ್ಗಾ ಇನ್ನೊಂದು ಬರೋದು. ಇನ್ನೊಂದು ಬಂದಾಗ ನಾವು ದನ ಮೇಕೆ ಎಲ್ಲ ಬಿಟ್ಬಿಟ್ಟು ಈ ಬರ್ತಾ ಹೋಗ್ತಾ ಇದ್ದರೆ ನಾವು ಬದುಕೋದೇ ದಾರಿ ಎಂದು. ಅದಕ್ಕೆ ನೀವು ಗಮನ ಇಟ್ಟು ನಮ್ಮ ಆರೋಗ್ಯ ಕೇಂದ್ರಕ್ಕೆ ಒಳ್ಳೆ ಡಾಕ್ಟ್ರನ್ನ ಪ್ರಯೋಜನಾಗಿರೋನ್ನ, ಬಡವ್ರಿಗೆ ಆಗ ಅಂತಾರನ್ನ, ಅವರು ಬಡವರು ಮಕ್ಕಳಾಗಿ ಓದಿ MBBS ಮಾಡ್ಕೊಂಡ್ರು ಅಂತಾರನ್ನ ನಮಗೆ ಗಣ್ಯ ವ್ಯಕ್ತಿಗಳನ್ನ ಈ ನಮ್ಮ ಆಸ್ಪತ್ರೆಗೆ ಹಾಕ್ಬೇಕು. ಡಾಕ್ಟ್ರ್ ಇಲ್ಲ, ಅಲ್ಲೇ 1 ವಾರ ಆಯಿತು, ಇಲ್ಲಿ ಬಂದೇ ಇಲ್ಲ.
ಡಾಕ್ಟ್ರು ನೀವು ಎಷ್ಟು ಗಂಟೆ ಬಂದ್ರಿ ಆಸ್ಪತ್ರೆಗೆ? 3 ಗಂಟೆ ಬಂದೆ. 3:30ಇಂದನೂ ಡಾಕ್ಟರ್ ಇಲ್ಲ. ಇಲ್ಲ ಇಲ್ಲಿ ಗುಬ್ಬಿಗೆ ಹೋಗ್ತೀರಾ ತುಮಕೂರು ಹೋಗ್ತೀರಾ ತೋರ್ಸಕ್ಕೆ? ಇಲ್ಲ